ಹಾಯ್ ಫ್ರೆಂಡ್ಸ್, KM ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಲಿಕಲಿ ಗಣಿತ 2ನೇ ತರಗತಿಯ ಪಾಠ 2 ನೋಡೋಣ. ಪಾಠ 2 ಎಣಿಸೋಣ ಕುಣಿಯೋಣ. ಪಾಠ 2 2.1 ನಾಯಿ ಮೂಳೆ. ಇಲ್ಲಿ ನಾಯಿ ಚಿತ್ರವನ್ನು ಕೊಡಲಾಗಿದೆ. ಟಾಮಿಗೆ ಹಸಿವಾಗಿದೆ, ಅದು ಆಹಾರ ಹುಡುಕುತ್ತಿದೆ. ನೀನು 0ಯಿಂದ 99ರವರೆಗೆ ಸಂಖ್ಯೆಗಳನ್ನು ಬರೆದು ಆಹಾರ ಹುಡುಕಲು ಸಹಾಯ ಮಾಡು. ಇಲ್ಲಿ 0ನ್ನು ಕೊಡಲಾಗಿದೆ, ಇಲ್ಲಿ ಕೆಳಗಡೆ 99ನ್ನು ಕೊಡಲಾಗಿದೆ. ನಾಯಿಯು ಈ 0ಯಿಂದ ಈ 99 ಅಂದರೆ ಇಲ್ಲಿ ಮೂಳೆಗೆ ತಲುಪುವುದಿದೆ. ಅದಕ್ಕಾಗಿ ನಾವು ಇಲ್ಲಿ ಸಂಖ್ಯೆಗಳನ್ನು ಬರೆಯೋಣ. ಅಂದರೆ 0 1 2 3 4 5 6 7 8 9 ಈ ರೀತಿಯಾಗಿ ಇಲ್ಲಿ 99ರವರೆಗೆ ಬರೆಯುತ್ತಾ ಹೋಗೋಣ. (2.2) ನನ್ನ ರೂಪ ತಿಳಿ. 1. ಪದಗಳ ರೂಪದ ಸಂಖ್ಯೆಗಳನ್ನು ಓದಿ ಸೂಕ್ತ ಸಂಖ್ಯೆಗೆ ವೃತ್ತ ಹಾಕೋಣ. ಮಾದರಿ 27, ಇಲ್ಲಿ 27 ಅಂತ ಕೊಡಲಾಗಿದೆ, ಅದಕ್ಕಾಗಿ ಇಲ್ಲಿ 27ನ್ನ ವೃತ್ತ ಹಾಕಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ 14ಕ್ಕೆ ವೃತ್ತ ಹಾಕೋಣ. 14, 54, 54ಕ್ಕೆ ವೃತ್ತ ಹಾಕೋಣ. 97, 77, 79, 79. 2. ವಾಕ್ಯಗಳಲ್ಲಿ ಇರುವ ಸಂಖ್ಯೆಗಳನ್ನು ಪದಗಳ ರೂಪದಲ್ಲಿ ಬರೆಯೋಣ. ಮಾದರಿ ನನಗೆ ಒಟ್ಟು 20 ಬೆರಳುಗಳಿವೆ, ಅಂದರೆ ಇಲ್ಲಿ 20, ಇದನ್ನ ಪದಗಳಲ್ಲಿ ಬರೆಯಲಾಗಿದೆ 20. ಅದೇ ರೀತಿಯಾಗಿ ಬಾಯಿಯಲ್ಲಿ 32 ಹಲ್ಲುಗಳಿವೆ, 32. 2. ಕಾಮನ ಬಿಲ್ಲಿನಲ್ಲಿ 7 ಬಣ್ಣಗಳಿವೆ, 7. ವರ್ಷದಲ್ಲಿ 12 ತಿಂಗಳುಗಳಿವೆ, 12. ಒಟ್ಟು 60 ಸಂವತ್ಸರಗಳಿವೆ, 60. ನಿನ್ನ ಶಾಲಾ ಚೀಲದಲ್ಲಿರುವ ವಸ್ತುಗಳನ್ನು ಎಣಿಸಿ ಸಂಖ್ಯೆ ಮತ್ತು ಪದ ರೂಪದಲ್ಲಿ ಬರೆ. ಈ ರೀತಿಯಾಗಿ ನಿಮ್ಮ ಶಾಲಾ ಚೀಲದಲ್ಲಿರುವ ವಸ್ತುಗಳನ್ನು ಎಣಿಕೆ ಮಾಡಿ ಸಂಖ್ಯೆ ಮತ್ತು ಪದ ರೂಪದಲ್ಲಿ ಈ ರೀತಿ ಬರೆಯಿರಿ. 2.3 ಜಾತ್ರೆಯಲ್ಲಿ ಒಂದು ದಿನ. 3 ಸ್ನೇಹಿತರು ಜಾತ್ರೆಯಿಂದ ಕೆಲವು ವಸ್ತುಗಳನ್ನು ಕೊಂಡು ತಂದಿದ್ದಾರೆ. ಅವರಿಗೆ ಗುಂಪು ಮಾಡಲು ಸಹಾಯ ಮಾಡೋಣ. ಇಲ್ಲಿ ರೇಖಾಳಿಗೆ, ಅಂದರೆ ಇಲ್ಲಿ ನಾನು ರೇಖಾ, ನನಗೆ 2ರಂತೆ ಗುಂಪು ಮಾಡಲು ಸಹಾಯ ಮಾಡು. ನಾವಿಲ್ಲಿ ರೇಖಾಳಿಗೆ, ಅಂದರೆ ಅವಳು ತಂದಿರತಕ್ಕಂಥ ಈ ಚಾಕ್ಲೇಟಿನಲ್ಲಿ 2ರಂತೆ ಗುಂಪು ಮಾಡಲು ಸಹಾಯ ಮಾಡೋಣ. ಅಂದರೆ 2ರ ಗುಂಪುಗಳನ್ನು ಮಾಡೋಣ. ಅಂದರೆ ಇಲ್ಲಿ ಒಟ್ಟು 2ರ ಗುಂಪುಗಳು 1 2 3 4 5 6 7 8 9 10. ಅಂದರೆ 2ರಂತೆ ಗುಂಪು ಮಾಡಿದಾಗ ಇಲ್ಲಿ 10 ಗುಂಪುಗಳಾಗುತ್ತವೆ. ನಾನು ಮುರಳಿ, ನನಗೆ 5ರಂತೆ ಗುಂಪು ಮಾಡಲು ಸಹಾಯ ಮಾಡು. ನಾವೀಗ ಮುರಳಿಗೆ 5ರಂತೆ ಗುಂಪು ಮಾಡಲು ಸಹಾಯ ಮಾಡೋಣ. 1 2 3 4 5, ಅಂದರೆ ಈ ಒಂದು 5ರ ಗುಂಪು 1, 5ರ ಗುಂಪು 2, 5ರ ಗುಂಪು 3, 5ರ ಗುಂಪು 4. ಅಂದರೆ 5ರಂತೆ ಗುಂಪು ಮಾಡಿದಾಗ 4 ಗುಂಪುಗಳಾಗುತ್ತವೆ. ನಾನು ಪೂಜಾ, ನನಗೆ 10ರಂತೆ ಗುಂಪು ಮಾಡಲು ಸಹಾಯ ಮಾಡು. ಅಂದರೆ ಇಲ್ಲಿ 1 2 3 4 5 6 7 8 9 10, ಅಂದರೆ ಇಲ್ಲಿ ಒಂದು ಸಾಲಿನಲ್ಲಿ 10, ಅಂದರೆ ಇಲ್ಲಿ 10ರ 2 ಗುಂಪುಗಳು ಆಗುತ್ತವೆ. 10ರ 2 ಗುಂಪು. 2.4 ಹತ್ತಪ್ಪ ಬಿಡಿಯಪ್ಪರ ಮಾತುಕತೆ. ಹತ್ತಪ್ಪ ಮತ್ತು ಬಿಡಿಯಪ್ಪ ಅಕ್ಕಪಕ್ಕದ ಮನೆಯವರು. ಹತ್ತಪ್ಪನ ಮನೆಯಲ್ಲಿ ಯಾರೂ ಇರಲಿಲ್ಲ. ಅವನು ಬೇಸರವಾಗಿ ಬಿಡಿಯಪ್ಪನ ಮನೆಗೆ ಬಂದಿದ್ದಾನೆ. ಅಂದರೆ ಇಲ್ಲಿ 10. ಏ ಬಿಡಿಯಪ್ಪ, ನನ್ನ ಮನೆಯಲ್ಲಿರಬೇಕಾದ ವಸ್ತುಗಳನ್ನು ನಿನ್ನ ಮನೆಯಲ್ಲಿ ಏಕೆ ಇಟ್ಟುಕೊಂಡಿರುವೆ? 10ರ ಗುಂಪು ಮಾಡಿ ಕಳುಹಿಸು ಬೇಗ ಅಂತ ಇಲ್ಲಿ 10ರ ಗುಂಪು ಹೇಳುತ್ತೆ. ಓ ಹೌದಾ, 9ರವರೆಗೆ ಎಣಿಸಿ
ಹತ್ತಾದರೆ 10ರ ಗುಂಪು ಮಾಡಿ ನಿಮ್ಮ ಮನೆಗೆ ಕಳುಹಿಸಿಕೊಡುವೆ ಅಂತ ಇಲ್ಲಿ ಬಿಡಿ ಹೇಳುತ್ತೆ. ಮಾದರಿಯಂತೆ ಚಿತ್ರಗಳನ್ನು ಎಣಿಸುತ್ತಾ 10ರ ಗುಂಪು ಮಾಡೋಣ. ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯೋಣ. ಇಲ್ಲಿ ಮಾದರಿ ಇಲ್ಲಿ ಕೊಡಲಾಗಿದೆ, ಅಂದ್ರೆ ಇಲ್ಲಿ ಒಂದು 10ರ ಗುಂಪನ್ನ ಕೊಡಲಾಗಿದೆ. ಅಂದ್ರೆ 10ರ ಗುಂಪು 1 ಅಂದ್ರೆ ಮೇಲೆ 1 2 3 4 5 ಬಿಡಿಗಳು 5. ಈ ರೀತಿಯಾಗಿ ಇಲ್ಲಿ ಕೆಳಗಿನವುಗಳನ್ನು ನೋಡೋಣ. ಅಂದ್ರೆ ಇಲ್ಲಿ 10ರ ಗುಂಪನ್ನು ಮಾಡೋಣ. 1 2 3 4 5 6 7 8 9 10 ಅಂದರೆ ಇಲ್ಲಿ 10ರ ಒಂದು ಗುಂಪು. ಆಮೇಲೆ ಅದೇ ರೀತಿಯಾಗಿ ಇಲ್ಲಿಂದ ಇಲ್ಲಿವರೆಗೆ 10ರ 2 ಗುಂಪುಗಳು, 10ರ ಗುಂಪು 2. ಆಮೇಲೆ 1 2 3 4 5 ಅಂದರೆ ಬಿಡಿಗಳು 5 ಅಂದರೆ ಒಟ್ಟು 25. 1 2 3 4 5 6 7 8 10 ಅಂದರೆ 10ರ ಒಂದು ಗುಂಪು, 10ರ 2 ಗುಂಪು, 10ರ 3 ಗುಂಪು. ಅಂದರೆ ಇಲ್ಲಿ 1 2 3 4 5 6 7 8 9 ಇದೊಂದು 10. ಇಲ್ಲಿಂದ ಇಲ್ಲಿವರೆಗೆ 10ರ ಇನ್ನೊಂದು ಗುಂಪು. ಆಮೇಲೆ ಇಲ್ಲಿ 10ರ ಇನ್ನೊಂದು ಗುಂಪು. ಅಂದರೆ 10ರ ಗುಂಪುಗಳು 1 2 3 4 5 ಅಂದರೆ 10ರ ಗುಂಪುಗಳು 5. ಆಮೇಲೆ 1 2 3 4 5 6 7 ಬಿಡಿಗಳು. 2.5 ಗುಂಪಿನಾಟ. ನಿನ್ನ ಮನೆಯಲ್ಲಿರುವ ಊಟದ ತಟ್ಟೆ, ಬಟ್ಟಲು, ಲೋಟ, ಚಮಚಗಳನ್ನು ಎಣಿಸು. 2ರ 3ರ 4ರ 5ರ ಗುಂಪುಗಳನ್ನಾಗಿ ಮಾಡಿ ಬರೆ. ಇಲ್ಲಿ ನೀವು ಕೂಡ ಏನು ಮಾಡಿ, ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಎಣಿಕೆ ಮಾಡಿ ಬರೆಯಿರಿ. ಇಲ್ಲಿ ತಟ್ಟೆಗಳು, ಉದಾಹರಣೆಗೆ ಇಲ್ಲಿ 25 ತಟ್ಟೆಗಳು, ಇಲ್ಲಿ 18 ಬಟ್ಟಲುಗಳು, ಆಮೇಲೆ 30 ಲೋಟಗಳು, ಇಲ್ಲಿ 27 ಇಲ್ಲಿ ನಾವು ಚಮಚಗಳನ್ನು ತೆಗೆದುಕೊಳ್ಳಬಹುದು. ಈಗ ನಾವು ತಟ್ಟೆಗಳನ್ನು 25 ಇವೆ. ಅಂದರೆ 2ರ ಗುಂಪು ಮಾಡಿದಾಗ ಒಟ್ಟು ಎಷ್ಟು ಗುಂಪುಗಳಾಗುತ್ತವೆ ಅಂದರೆ 12. ಅದೇ ರೀತಿಯಾಗಿ 3ರ ಗುಂಪು ಮಾಡಿದಾಗ 8, ಆಮೇಲೆ 4ರ ಗುಂಪು ಮಾಡಿದಾಗ 6, 5ರ ಗುಂಪು ಮಾಡಿದಾಗ 5. ಅದೇ ರೀತಿಯಾಗಿ ಇಲ್ಲಿ ಬಟ್ಟಲುಗಳು 18 ಇವೆ. 2ರ ಗುಂಪು ಮಾಡಿದಾಗ ಇಲ್ಲಿ 9 ಗುಂಪುಗಳಾಗುತ್ತವೆ. ಅದೇ ರೀತಿಯಾಗಿ 3ರ ಅಂದಾಗ 6, 4ರ ಅಂದಾಗ ಇಲ್ಲಿ 4, ಆಮೇಲೆ ಇಲ್ಲಿ 5ರ ಗುಂಪು 3. ಅದೇ ರೀತಿಯಾಗಿ ಇಲ್ಲಿ ಲೋಟಗಳನ್ನು ಅಂದರೆ ಇಲ್ಲಿ 30 ಇವೆ. 2ರ ಗುಂಪು ಮಾಡಿದಾಗ 15, ಆಮೇಲೆ 3ರ ಗುಂಪು ಮಾಡಿದಾಗ 10. ಅದೇ ರೀತಿಯಾಗಿ 4ರ ಗುಂಪು ಮಾಡಿದಾಗ 7, 5ರ ಗುಂಪು ಮಾಡಿದಾಗ 6. ಇಲ್ಲಿ ಒಟ್ಟು 27 ಚಮಚಗಳನ್ನಿವೆ. ಇದರಲ್ಲಿ 2ರ ಗುಂಪು ಮಾಡಿದಾಗ ಅಂದರೆ 13, ಆಮೇಲೆ 3ರ ಗುಂಪು 9, 4ರ ಗುಂಪು 6, ಆಮೇಲೆ 5ರ ಗುಂಪು 5. 2 ಟ್ರೇನಲ್ಲಿರುವ ಮೊಟ್ಟೆಗಳನ್ನು ಎಣಿಸು. 10ರ 20ರ 30ರ ಗುಂಪುಗಳಾಗಿ ವಿಂಗಡಿಸು. ಅಂದರೆ ಇಲ್ಲಿ ಮೊಟ್ಟೆಯ ಟ್ರೇಗಳನ್ನು ಕೊಡಲಾಗಿದೆ. ಇದರಲ್ಲಿರುವ ಮೊಟ್ಟೆಗಳ ಅಂದರೆ 10ರ ಗುಂಪುಗಳ ಸಂಖ್ಯೆ ಅಂದರೆ ಎಷ್ಟಾಗುತ್ತವೆ ಅದನ್ನು ನೋಡೋಣ. ಅಂದರೆ ಒಂದು ಸಾಲಿನಲ್ಲಿ 1 2 3 4 5 ಅಂದರೆ ಒಂದು ಸಾಲಿನಲ್ಲಿ 5 ಇವೆ. ಅಂದರೆ 10ರ ಈ ಒಂದು ಗುಂಪು, 10ರ 2 ಗುಂಪು, 10ರ 3 ಗುಂಪು ಅಂದರೆ 10ರ ಗುಂಪುಗಳ ಸಂಖ್ಯೆ 3. ಅದೇ ರೀತಿಯಾಗಿ ಇಲ್ಲಿ ಕೂಡ ಇದರಲ್ಲಿ 30 ಮೊಟ್ಟೆಗಳಿವೆ. ಅದರಲ್ಲಿ 20ರ ಗುಂಪುಗಳು ಮಾಡಿದಾಗ ಅಂದರೆ ಒಂದು ಗುಂಪಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ 30 ಮೊಟ್ಟೆಗಳಿವೆ. ಅದರಲ್ಲಿಯ 30ರ ಗುಂಪುಗಳ ಸಂಖ್ಯೆ 1. 2.6 ನನ್ನ ಬೆಲೆ ತಿಳಿ. 1 ಮಾದರಿಯಂತೆ ಸಂಖ್ಯೆಗಳ ಸ್ಥಾನ ಬೆಲೆ ಬರೆಯೋಣ. ಮಾದರಿ ಅಂದರೆ ಇಲ್ಲಿ 21 ಕೊಡಲಾಗಿದೆ. 21 ಅಂದರೆ ಇಲ್ಲಿ 2ರ ಅಂದರೆ 10ರ 2 ಗುಂಪು, ಆಮೇಲೆ ಇಲ್ಲಿ ಬಿಡಿ 1 ಅಂದರೆ 2ರ ಸ್ಥಾನ ಬೆಲೆ 20, 1ರ ಸ್ಥಾನ ಬೆಲೆ 1. ಅದೇ ರೀತಿಯಾಗಿ ಇಲ್ಲಿ 57 ಇದೆ. ಅಂದರೆ ಈ 57ರಲ್ಲಿ
5ರ ಸ್ಥಾನ ಬೆಲೆ ಅಂದರೆ ಇಲ್ಲಿ 10ರ 1 2 3 4 5 ಅಂದರೆ 5ರ ಸ್ಥಾನ ಬೆಲೆ 50. 7ರ ಸ್ಥಾನ ಬೆಲೆ ಅಂದರೆ ಇಲ್ಲಿ 7. 43 ಅಂದರೆ 4ರ ಸ್ಥಾನ ಬೆಲೆ ಇಲ್ಲಿ 40. ಅದೇ ರೀತಿಯಾಗಿ ಇಲ್ಲಿ 3ರ ಸ್ಥಾನ ಬೆಲೆ 3. 79 ಅಂದರೆ ಇಲ್ಲಿ ಬರೆಯೋಣ. ಅಂದರೆ 7ರ ಸ್ಥಾನ ಬೆಲೆ 70. ಅದೇ ರೀತಿಯಾಗಿ 9ರ ಸ್ಥಾನ ಬೆಲೆ 9. 2 ಸಂಖ್ಯೆಗಳನ್ನು ಬಿಡಿ ಹತ್ತುಗಳಾಗಿ ಬರೆಯೋಣ. ಅದರಲ್ಲಿ ಸಂಖ್ಯೆಗಳನ್ನು ಕೊಡಲಾಗಿದೆ. 10 ಮತ್ತು ಬಿಡಿಗಳನ್ನು ಬೇರೆ ಬೇರೆ ಬರೆಯೋಣ. ಸಂಖ್ಯೆ ಅಂದರೆ ಇಲ್ಲಿ 34. 34ರಲ್ಲಿ 10 3 ಬಿಡಿ ಇಲ್ಲಿ 4. ಅದೇ ರೀತಿಯಾಗಿ ಸಂಖ್ಯೆಯಲ್ಲಿ 22 ಕೊಡಲಾಗಿದೆ. 10 ಅಂದರೆ 2 ಬಿಡಿ 2. ಸಂಖ್ಯೆ 47 ಇದರಲ್ಲಿ 10 ಅಂದರೆ ಇಲ್ಲಿ 4 ಬಿಡಿ 7. 3 ಸ್ಥಾನ ಬೆಲೆ ಪಟ್ಟಿಯಲ್ಲಿರುವ ಸಂಖ್ಯೆಗಳನ್ನು ಬರೆಯೋಣ. ಅಂದರೆ 10 1 ಬಿಡಿ 7 ಅಂದರೆ ಸಂಖ್ಯೆ ಯಾವುದು? 17. ಅದೇ ರೀತಿಯಾಗಿ ಇಲ್ಲಿ 10 3 ಬಿಡಿ 6 ಅಂದರೆ ಸಂಖ್ಯೆ 36. 10 6 ಬಿಡಿ 8 ಅಂದರೆ ಇಲ್ಲಿ ಸಂಖ್ಯೆ 68. 2.7 ಮುಂದೆ ಸಾಗುವ. ರಮಾ ಆಟವಾಡಲು ತನ್ನ ಗೆಳತಿ ಸೀಮಾಳ ಮನೆಗೆ ಹೊರಟಿದ್ದಾಳೆ. ಮುಮ್ಮುಖ ಸಂಖ್ಯೆ ಬರೆಯುವುದರ ಮೂಲಕ ಅವಳಿಗೆ ಸಹಾಯ ಮಾಡೋಣ. ಅಂದರೆ ಇಲ್ಲಿ ರಮಾಳು ಗೆಳತಿಯ ಮನೆಗೆ ಹೊರಟಿದ್ದಾಳೆ. ಇಲ್ಲಿ ಅವಳ ಮುಮ್ಮುಖ ಸಂಖ್ಯೆಗಳನ್ನು ಬರೆಯುತ್ತಾ ಅವಳಿಗೆ ಸಹಾಯ ಮಾಡೋಣ. ಅಂದರೆ ಇಲ್ಲಿ 21 ಕೊಡಲಾಗಿದೆ. ಅಂದರೆ 21ರ ಮುಮ್ಮುಖ ಸಂಖ್ಯೆ 22, 23, 24, 25, 26, 27, 28, 29, 30, 31 ಆಮೇಲೆ 32. ಮುಮ್ಮುಖವಾಗಿ ಎಣಿಸುತ್ತ ಸಂಖ್ಯೆಗಳನ್ನು ಬರೆಯೋಣ. ಇಲ್ಲಿ 1 ಅಂದರೆ 47 ಕೊಡಲಾಗಿದೆ. 47ರ ಮುಮ್ಮುಖ ಸಂಖ್ಯೆ 48, 49 ಇಲ್ಲಿ 50 ಕೊಡಲಾಗಿದೆ. ಅಂದರೆ ಮುಂದಿನ ಮುಮ್ಮುಖ ಸಂಖ್ಯೆ 51, 52, 53, 54, 55 ಆಮೇಲೆ ಇಲ್ಲಿ 56 ಕೊಡಲಾಗಿದೆ. 2 ಇಲ್ಲಿ 69 ಕೊಡಲಾಗಿದೆ. ಅಂದರೆ ಇಲ್ಲಿ 69ರ ಮುಮ್ಮುಖ ಸಂಖ್ಯೆ 70, 71, 72, 73, 74, 75, 76, 77, 78. 3 85 ಅಂದರೆ ಇಲ್ಲಿ 86, 87, 88, 89, 90, 91, 92 ಕೊಡಲಾಗಿದೆ. ಇಲ್ಲಿ 93, 94. 2.8 ಹಿಂದೆ ಸಾಗುವ. ಸಚಿನ್ನ ಮನೆ ಸಂಖ್ಯೆ 49. ಹಿಮ್ಮುಖ ಸಂಖ್ಯೆ ಬರೆಯುವುದರ ಮೂಲಕ ಅವನು ತನ್ನ ಮನೆ ತಲುಪಲು ಸಹಾಯ ಮಾಡೋಣ. ಇಲ್ಲಿ ನಾವು ಈಗ ಹಿಮ್ಮುಖ ಸಂಖ್ಯೆಗಳನ್ನು ನೋಡೋಣ. ಅಂದರೆ ಇಲ್ಲಿ ಹಿಮ್ಮುಖವಾಗಿ ಎಣಿಸುತ್ತಾ ಸಂಖ್ಯೆಗಳನ್ನು ಬರೆಯೋಣ. ಇಲ್ಲಿ 59 ಕೊಡಲಾಗಿದೆ. ಅಂದರೆ ಹಿಮ್ಮುಖ ಸಂಖ್ಯೆ ಅಂದರೆ ಇಲ್ಲಿ 58, 57, 56, 55 ಇಲ್ಲಿ 54, 53, 52, 51, 50 ಇಲ್ಲಿ ಕೊನೆಗೆ 49. ಹಿಮ್ಮುಖವಾಗಿ ಎಣಿಸುತ್ತ ಸಂಖ್ಯೆಗಳನ್ನು ಬರೆಯೋಣ. ಅಂದರೆ ಇಲ್ಲಿ 42 ಕೊಡಲಾಗಿದೆ. ಅದರ ಹಿಮ್ಮುಖ ಸಂಖ್ಯೆ ಅಂದರೆ ಇಲ್ಲಿ 41, ಅದರ ಹಿಮ್ಮುಖ ಸಂಖ್ಯೆ 40, ಇದರ ಹಿಮ್ಮುಖ ಸಂಖ್ಯೆ 39 ಕೊಡಲಾಗಿದೆ. ಈಗ ಇಲ್ಲಿ 38, 37, 36, 35, 34 ಇಲ್ಲಿ 33. ಅದೇ ರೀತಿಯಾಗಿ 2 ಇಲ್ಲಿ 68 ಕೊಡಲಾಗಿದೆ. 68ರ ಹಿಮ್ಮುಖ ಸಂಖ್ಯೆ 67, 66,
65 ಇಲ್ಲಿ ಕೊಡಲಾಗಿದೆ, ಅಂದರೆ 64, 63, 62 ಕೊಡಲಾಗಿದೆ, 61 ಅಂದರೆ 60, 3, 99 ಕೊಡಲಾಗಿದೆ, ಅಂದರೆ ಹಿಮ್ಮುಖ ಸಂಖ್ಯೆ 98, 97, 96, 95, 94 ಕೊಡಲಾಗಿದೆ, 93, 92, 91 ಕೊಡಲಾಗಿದೆ, ಇಲ್ಲಿ 90. 2.9 ನಾನೇ ಮೊದಲು. ಕಾಡಿನ ಪ್ರಾಣಿಗಳೆಲ್ಲ ಓಟದ ಸ್ಪರ್ಧೆಗೆ ಸಿದ್ಧತೆ ನಡೆಸಿವೆ. ಅವುಗಳು ಓಟದ ಅಂಕಣದಲ್ಲಿ ನಿಂತಿವೆ. ಮಾದರಿಯಂತೆ ಗೆರೆ ಎಳೆಯುವ ಮೂಲಕ ಇವುಗಳನ್ನು ಗುರಿ ಮುಟ್ಟಿಸೋಣ. 0ಯಿಂದ 12ರವರೆಗೆ 1 1 ಈ ರೀತಿಯಾಗಿ ನೆಗೆಯುತ್ತಾ ಮುಂದೆ ಸಾಗುತ್ತದೆ. ಅಂದರೆ ಆಮೇಲೆ 12 ನಿಗತಗಳಲ್ಲಿ ಬಂದು ತಲುಪುತ್ತದೆ. ಮೊಲ ಪ್ರತಿ 2 ಅಂದರೆ 2ರಿಂದ 4ಕ್ಕೆ, 4ರಿಂದ 6ಕ್ಕೆ, 6ರಿಂದ 8, 8ರಿಂದ 10, 12 ಅಂದರೆ 6 ನಿಗತಗಳಲ್ಲಿ ಬಂದು ತಲುಪುತ್ತದೆ. ಮಂಗ ಅಂದರೆ 0ಯಿಂದ 3 ಅಂದರೆ 3ರಿಂದ 6, 6ರಿಂದ 9, 9ರಿಂದ 12 ಅಂದರೆ 4 ನಿಗತಗಳಲ್ಲಿ ಬಂದು ತಲುಪುತ್ತದೆ. ಈ ಸ್ಪರ್ಧೆಯಲ್ಲಿ ಮೊದಲು ಗುರಿ ತಲುಪಿದವರು ಯಾರು ಅಂದರೆ ಇಲ್ಲಿ ಮಂಗ. ಆಮೇಲೆ ಕಡಿಮೆ ದೂರ ಜಿಗಿದವರು ಯಾರು ಅಂದರೆ ಇಲ್ಲಿ ಆಮೆ. ಮೊಲದ ಜಿಗಿತಗಳ ಸಂಖ್ಯೆ ಮಂಗ ಯಾವ ಸ್ಥಾನ ಪಡೆದಿದೆ? ಮೊದಲ ಸ್ಥಾನ ಪಡೆದಿದೆ. 2.10 ಹುಣಸೆ ಬೀಜಗಳ ಸಂಗ್ರಹ. ಇಲ್ಲಿ ಟೀಚರ್ ಮೀನಾ, ನಾನು ನಿಮಗೆ ಹೊಸ ಆಟ ಆಡಿಸುವೆ. ಅದಕ್ಕಾಗಿ ನಾಳೆ ಬರುವಾಗ ಗೆಳೆಯರನ್ನು ಕರೆದುಕೊಂಡು ಹೋಗಿ ಹುಣಸೆ ಬೀಜಗಳನ್ನು ಸಂಗ್ರಹಿಸಿಕೊಂಡು ಬರುವ ಜವಾಬ್ದಾರಿ ನಿನ್ನದು ಅಂತ. ಮರುದಿನ ಬೆಳಗ್ಗೆ ಮೀನಾಳ ನಾಯಕತ್ವದಲ್ಲಿ ಮಕ್ಕಳೆಲ್ಲ ಹುಣಸೆ ಬೀಜಗಳನ್ನು ಸಂಗ್ರಹಿಸಲು ತೋಟಕ್ಕೆ ಹೋದರು. ಇಲ್ಲಿ ಪೀಟರ್ ಹುಣಸೆ ಹಣ್ಣು ತಿನ್ನುತ್ತಾ ಬೀಜ ಸಂಗ್ರಹಿಸುತ್ತಿದ್ದನು. ಪಂಕಜ್, ಪೀಟರ್, ಅದು ತುಂಬಾ ಹುಳಿ ಇರುತ್ತೆ ಕಣೋ. ಪೀಟರ್, ಹೌದು ಪಂಕಜ, ನನ್ನ ಹಲ್ಲುಗಳು ಜುಮ್ ಎನ್ನುತ್ತಿವೆ. ಮೀನಾ, ಬೇಗ ಬನ್ನಿ, ಬೀಜಗಳನ್ನು ಸಂಗ್ರಹಿಸಿಕೊಂಡು ಶಾಲೆಗೆ ಹೋಗೋಣ. ಎಲ್ಲರೂ ಶಾಲೆ ಕಡೆಗೆ ನಡೆದರು. ಶಿಕ್ಷಕಿ, ಮಕ್ಕಳೇ, ಹುಣಸೆ ಬೀಜಗಳನ್ನು ತಂದಿದ್ದೀರಾ? ವಿದ್ಯಾರ್ಥಿಗಳು, ತಂದಿದ್ದೇವೆ ಟೀಚರ್. ಟೀಚರ್, ಶಬಾಷ್ ಮಕ್ಕಳೇ, ಈಗ ನಿಮ್ಮ ಬಳಿ ಇರುವ ಬೀಜಗಳನ್ನು ಎಣಿಕೆ ಮಾಡಿ ಎಷ್ಟಿವೆ ಎಂದು ಹೇಳಿ. ಎಲ್ಲರೂ ತಾವು ತಂದ ಬೀಜಗಳನ್ನು ಎಣಿಕೆ ಮಾಡಿದರು. ಪಂಕಜ್ ಸಂಗ್ರಹಿಸಿದ ಬೀಜಗಳು 68, ರಿಯಾನ್ ಸಂಗ್ರಹಿಸಿದ ಬೀಜಗಳು 75, ಮೀನಾ ಸಂಗ್ರಹಿಸಿದ ಬೀಜಗಳು 86, ಪೀಟರ್ ಸಂಗ್ರಹಿಸಿದ ಬೀಜಗಳು 70, ರಾಣಿ ಸಂಗ್ರಹಿಸಿದ ಬೀಜಗಳು 68. ಶಿಕ್ಷಕಿ, ಮಕ್ಕಳೇ, ಈಗ ಕೆಲವು ಪ್ರಶ್ನೆಗಳನ್ನು ಕೇಳಿವೆ, ಉತ್ತರಿಸಿರಿ. ಯಾರು ಹೆಚ್ಚು ಬೀಜಗಳನ್ನು ಸಂಗ್ರಹಿಸಿದ್ದಾರೆ? ಅಂದರೆ ಇಲ್ಲಿ ಮಕ್ಕಳು ಸಂಗ್ರಹಿಸತಕ್ಕಂಥ ಬೀಜಗಳಲ್ಲಿ ಎಲ್ಲಕ್ಕೂ ಹೆಚ್ಚು ಬೀಜಗಳನ್ನು ಸಂಗ್ರಹಿಸಿದವರು ಯಾರು ಅಂತ ಕೇಳಲಾಗಿದೆ. ಅಂದರೆ ಇಲ್ಲಿ 68, 75, 86, 70, 68 ಎಲ್ಲಕ್ಕಿಂತ ಹೆಚ್ಚು ಅಂದರೆ ಇಲ್ಲಿ ಮೀನಾ. ಯಾರು ಹೆಚ್ಚು ಬೀಜಗಳನ್ನು ಸಂಗ್ರಹಿಸಿದ್ದಾರೆ? ಇಲ್ಲಿ ಮೀನಾ ಅಂತ ನಾವು ಹೇಳಬಹುದು. ಯಾರು ಕಡಿಮೆ ಬೀಜಗಳನ್ನು ಸಂಗ್ರಹಿಸಿದ್ದಾರೆ ಅಂದರೆ ಇದರಲ್ಲಿ ಎಲ್ಲಕ್ಕೂ ಕಡಿಮೆ ಬೀಜಗಳನ್ನು ಸಂಗ್ರಹಿಸಿದವರು ಅಂದರೆ ಇಲ್ಲಿ 68 ಅಂದರೆ 68 ಇಬ್ಬರಿದ್ದಾರೆ, ಪಂಕಜ್ ಮತ್ತು ರಾಣಿ. 3 ಪಂಕಜ್ ಮತ್ತು ರಾಣಿ ಸಂಗ್ರಹಿಸಿದ ಬೀಜಗಳು ಎಷ್ಟು ಅಂದರೆ ಇಲ್ಲಿ ಪಂಕಜ್ 68, ಆಮೇಲೆ ಇಲ್ಲಿ ರಾಣಿ 68 ಒಟ್ಟು 136 ಬೀಜಗಳನ್ನು ಸಂಗ್ರಹಿಸಿದ್ದಾರೆ. 4 ಪೀಟರ್ನ ಬಳಿ ಇರುವ ಬೀಜಗಳು ಎಷ್ಟು ಅಂದರೆ ಇಲ್ಲಿ ಪೀಟರ್ ಬಳಿ ಒಟ್ಟು 70 ಬೀಜಗಳಿವೆ. 70 ಬೀಜಗಳನ್ನು ಸಂಗ್ರಹಿಸಿದವರು ಅಂದರೆ ಇಲ್ಲಿ ಪೀಟರ್. 70ಕ್ಕಿಂತ ಹೆಚ್ಚು ಬೀಜಗಳನ್ನು ಸಂಗ್ರಹಿಸಿದವರು ಇಲ್ಲಿ ರಿಯಾನ್ ಮತ್ತು ಮೀನಾ.
70ಕ್ಕಿಂತ ಕಡಿಮೆ ಬೀಜಗಳನ್ನು ಸಂಗ್ರಹಿಸಿದವರು ಪಂಕಜ್ ರಾಣಿ. 5 ಸಂಗ್ರಹಿಸಿದ ಬೀಜಗಳು ಅದರಲ್ಲಿ 68, 68, 75, 86, 70. ಇವುಗಳಲ್ಲಿ ದೊಡ್ಡ ಸಂಖ್ಯೆ 86, ಚಿಕ್ಕ ಸಂಖ್ಯೆ 68, ಸಮಸಂಖ್ಯೆಗಳು 1, 2, 3, 4 ಸಮಸಂಖ್ಯೆ. ಇಲ್ಲಿ 4 ಸಂಖ್ಯೆಗಳು ಸಮ ಇವೆ. 2.11 ಸಂಖ್ಯಾ ವೃಕ್ಷ. ಮಾದರಿಯಂತೆ ಮರದ ಪ್ರತಿ ಟೊಂಗೆಗಳಲ್ಲಿರುವ ದೊಡ್ಡ ಸಂಖ್ಯೆಗೆ ಚೌಕ ಮತ್ತು ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕೋಣ. ಇಲ್ಲಿ ಚಿಕ್ಕ ಸಂಖ್ಯೆ 63, ದೊಡ್ಡ ಸಂಖ್ಯೆ 67. ಇಲ್ಲಿ ಚಿಕ್ಕ ಸಂಖ್ಯೆ 54, ದೊಡ್ಡ ಸಂಖ್ಯೆ 71. ಇಲ್ಲಿ ಚಿಕ್ಕ ಸಂಖ್ಯೆ 27, ದೊಡ್ಡ ಸಂಖ್ಯೆ 47. ಇಲ್ಲಿ ಚಿಕ್ಕ ಸಂಖ್ಯೆ 43, ದೊಡ್ಡ ಸಂಖ್ಯೆ 65. ಚಿಕ್ಕ ಸಂಖ್ಯೆ 42, ದೊಡ್ಡ ಸಂಖ್ಯೆ 59. ಚಿಕ್ಕ ಸಂಖ್ಯೆ 89, ದೊಡ್ಡ ಸಂಖ್ಯೆ 91. ದೊಡ್ಡ ಸಂಖ್ಯೆ ಗುರುತಿಸಿ ಖಾಲಿ ಬಾಕ್ಸ್ನಲ್ಲಿ ಬರೆಯೋಣ. 16, 21, 18 ಇವುಗಳಲ್ಲಿ ದೊಡ್ಡ ಸಂಖ್ಯೆ 21. 28, 22, 30 ಇವುಗಳಲ್ಲಿ ದೊಡ್ಡ ಸಂಖ್ಯೆ 30. 73, 88, 70 ಇವುಗಳಲ್ಲಿ ದೊಡ್ಡ ಸಂಖ್ಯೆ 78. 55, 68, 70 ದೊಡ್ಡ ಸಂಖ್ಯೆ 70. 39, 49, 29 ಇವುಗಳಲ್ಲಿ ಎಲ್ಲಕ್ಕೂ ದೊಡ್ಡ ಸಂಖ್ಯೆ 49. 78, 84, 90 ಇವುಗಳಲ್ಲಿ ಎಲ್ಲಕ್ಕೂ ದೊಡ್ಡದು 90. ಚಿಕ್ಕ ಸಂಖ್ಯೆ ಗುರುತಿಸಿ ಖಾಲಿ ಬಾಕ್ಸ್ನಲ್ಲಿ ಬರೆಯೋಣ. 51, 46, 43 ಇವುಗಳಲ್ಲಿ ಎಲ್ಲಕ್ಕೂ ಚಿಕ್ಕ ಸಂಖ್ಯೆ 43. 66, 79, 71 ಇವುಗಳೆಲ್ಲಕ್ಕೂ ಚಿಕ್ಕ ಸಂಖ್ಯೆ 66. 25, 29, 20 ಇವುಗಳೆಲ್ಲಕ್ಕೂ ಚಿಕ್ಕ ಸಂಖ್ಯೆ 20. 48, 41, 43 41. 85, 90, 79 79. 58, 61, 77 58. 2.12 ಸಂಖ್ಯಾ ಮೋಜು. 1. ಮಾದರಿಯಂತೆ ಅಂಕಿಗಳನ್ನು ಪುನರಾವರ್ತಿಸಿ 2 ಅಂಕಿಯ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಗಳನ್ನು ರಚಿಸೋಣ. 4 ಮತ್ತು 7 2 ಅಂಕಿಗಳನ್ನು ಕೊಡಲಾಗಿದೆ. ಈ 2 ಅಂಕಿಗಳನ್ನು ಬಳಕೆ ಮಾಡಿ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ ತಯಾರಿಸುವುದಿದೆ. ಅದರ ಚಿಕ್ಕ ಸಂಖ್ಯೆ ಅಂದರೆ 44, 44 ದೊಡ್ಡ ಸಂಖ್ಯೆ 77. ಈಗ ನಾವು ಇಲ್ಲಿ ಚಿಕ್ಕ ಸಂಖ್ಯೆ 6, 5 ಅಂಕಿಗಳನ್ನು ಕೊಡಲಾಗಿದೆ. ಚಿಕ್ಕ ಸಂಖ್ಯೆ 55, ದೊಡ್ಡ ಸಂಖ್ಯೆ 66. ಚಿಕ್ಕ ಸಂಖ್ಯೆ 33, ದೊಡ್ಡ ಸಂಖ್ಯೆ 77. ಚಿಕ್ಕ ಸಂಖ್ಯೆ 22, ದೊಡ್ಡ ಸಂಖ್ಯೆ 88. ಚಿಕ್ಕ ಸಂಖ್ಯೆ 66, ದೊಡ್ಡ ಸಂಖ್ಯೆ 99. ಮಾದರಿಯಂತೆ ಅಂಕಿಗಳನ್ನು ಪುನರಾವರ್ತನೆ ಮಾಡದೆ 2 ಅಂಕಿಯ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಗಳನ್ನು ರಚಿಸೋಣ. ಮಾದರಿ ಇಲ್ಲಿ 4 ಮತ್ತು 7 2 ಅಂಕಿಗಳನ್ನು ಕೊಡಲಾಗಿದೆ. ಚಿಕ್ಕ ಸಂಖ್ಯೆ ತಯಾರಿಸುವುದಿದೆ ಅಂದರೆ 47, ದೊಡ್ಡ ಸಂಖ್ಯೆ 74. ಚಿಕ್ಕ ಸಂಖ್ಯೆ 58, ದೊಡ್ಡ ಸಂಖ್ಯೆ 85. 6, 9 ಚಿಕ್ಕ ಸಂಖ್ಯೆ 69, ದೊಡ್ಡ ಸಂಖ್ಯೆ 96. 3, 5 ಚಿಕ್ಕ ಸಂಖ್ಯೆ
35, ದೊಡ್ಡ ಸಂಖ್ಯೆ 53, ಚಿಕ್ಕ ಸಂಖ್ಯೆ 67, ದೊಡ್ಡ ಸಂಖ್ಯೆ 76. ಹತ್ತರ ಗುಂಪು ಹತ್ತರ ಗುಂಪು ಹತ್ತರ ಗುಂಪು ಹತ್ತರ ಗುಂಪು ಹತ್ತರ ಗುಂಪು ಹತ್ತರ ಗುಂಪು ಅಂದರೆ 10ರ ಗುಂಪುಗಳ ಸಂಖ್ಯೆ 6, 20ರ ಗುಂಪುಗಳ ಸಂಖ್ಯೆ 3, 30ರ ಗುಂಪುಗಳ ಸಂಖ್ಯೆ 2. 2. ಹಿಮ್ಮುಖವಾಗಿ ಸಂಖ್ಯೆಗಳನ್ನು ಎಣಿಸಿ ಬರೆ. ಇಲ್ಲಿ 75ರ ಹಿಮ್ಮುಖ ಸಂಖ್ಯೆ 74, 73, 72, 71, 70, 69 ಕೊಡಲಾಗಿದೆ. 68, 67, 66, 65, 64. 3. ಮುಮ್ಮುಖವಾಗಿ ಸಂಖ್ಯೆಗಳನ್ನು ಎಣಿಸಿ ಬರೆ. ಇಲ್ಲಿ 88 ಕೊಡಲಾಗಿದೆ. 89, 90, 91, 92, 93, 94, 95, 96, 97, 98, 99. 4. ಸಂಖ್ಯೆಗಳ ಸ್ಥಾನ ಬೆಲೆ ಬರೆ. ಇಲ್ಲಿ 52 ಕೊಡಲಾಗಿದೆ. ಅಂದರೆ ಇಲ್ಲಿ 2 ಬಿಟ್. ಇಲ್ಲಿ 5, 10 ಅಂದರೆ 5ರ ಸ್ಥಾನ ಬೆಲೆ 50, 2ರ ಸ್ಥಾನ ಬೆಲೆ 2, 46, 4ರ ಸ್ಥಾನ ಬೆಲೆ 40, 6ರ ಸ್ಥಾನ ಬೆಲೆ 6. 2.14 100ನ್ನು ತಿಳಿಯೋಣ. ಒಬ್ಬ ರೈತ ಬೆಳೆದ ಗುಲಾಬಿ ಹೂಗಳ ಗುಚ್ಛ ತಯಾರಿಸಲಾಗಿದೆ. ಪ್ರತಿ ಹೂಗುಚ್ಛದಲ್ಲಿ ಎಷ್ಟು ಹೂಗಳಿವೆ ಎಂದು ಎಣಿಸಿ ಬರೆಯೋಣ. ಇಲ್ಲಿ ಈ ಒಂದು ಗುಚ್ಛದಲ್ಲಿ ಒಟ್ಟು 10 ಹೂಗಳು, ಇದರಲ್ಲಿ ಕೂಡ 10 ಹೂಗಳು. 10 10 10 10 10 10 10. ಆದರೆ ಇಲ್ಲಿ 1 2 3 4 5 6 7 8 9. 9ರಲ್ಲಿ ಮತ್ತೆ ಒಂದನ್ನು ಕೂಡಿಸಲಾಗಿದೆ. ಅಂದರೆ ಇಲ್ಲಿ 10. ಅಂದರೆ 10ರ 10 ಗುಂಪುಗಳು ಅಂದರೆ 1 2 3 4 5 6 7 8 9 10. 10ರ 10 ಅಂದರೆ ಇಲ್ಲಿ 100. 10ರ 10 ಗುಂಪುಗಳು ಸೇರಿ 100 ಆಗುವುದು ಎಂಬುದನ್ನು ಗಮನಿಸೋಣ. 99ರಲ್ಲಿ ಒಂದನ್ನು ಕೂಡಿದಾಗ ಇಲ್ಲಿ 100. ಇಲ್ಲಿ ಪ್ರತಿಯೊಂದು ಗುಂಪಿನಲ್ಲಿ 10 ವಸ್ತುಗಳಿವೆ. ಅಂದರೆ ಇಲ್ಲಿ 1 2 3 4 5 6 7 8 9 10. ಅಂದರೆ 10ರ 10 ಅಂದರೆ ಇಲ್ಲಿ 100. ಇಲ್ಲಿ ಕೂಡ ಒಂದರಲ್ಲಿ 10 ಇವೆ. ಅಂದರೆ 1 2 3 4 5 6 7 8 9 10. ಅಂದರೆ 10ರ 10 ಅಂದರೆ ಇಲ್ಲಿ ಕೂಡ 100. 2.15 ದಾಳದೊಂದಿಗೆ ರಂಗಿನ ಆಟ. ದಾಳ ಉರುಳಿಸುತ್ತಾ ಸಂಖ್ಯೆ ಬರೆದು ಸೂಚಿಸಿದ ಬಣ್ಣ ತುಂಬುತ್ತಾ ಆಟವಾಡೋಣ. ಆಟಕ್ಕೆ ಬೇಕಾದ ಸಾಮಗ್ರಿಗಳು 1 ರಿಂದ 6ರವರೆಗೆ ಅಂಕಿಗಳನ್ನು ಬರೆದಿರುವ ಒಂದು ದಾಳ, ಕ್ರೇಯನ್ಸ್ ಆಟದ ಬೋರ್ಡ. ಆಡುವ ವಿಧಾನ: ದಾಳವನ್ನು ಉರುಳಿಸೋಣ. ಅದರ ಮೇಲಿನ ಮುಖದಲ್ಲಿ ಕಾಣುವ ಅಂಕಿಯಷ್ಟು ಕೋಣೆಗಳಲ್ಲಿ ಅನುಕ್ರಮ ಸಂಖ್ಯೆಗಳನ್ನು ಬರೆದು ಸೂಚಿಸಿದ ಬಣ್ಣ ತುಂಬೋಣ. ಉದಾಹರಣೆಗೆ, ದಾಳ ಉರುಳಿಸಿದಾಗ ಮೇಲಿನ ಮುಖದಲ್ಲಿ 3 ಕಾಣುತ್ತಿದ್ದರೆ ಕೋಣೆಗಳಲ್ಲಿ 1 2 3 ಬರೆದು ಆ 3 ಕೋಣೆಗಳಿಗೆ ನೀಲಿ ಬಣ್ಣ ತುಂಬಬೇಕು. ಪುನಃ ದಾಳ ಉರುಳಿಸಿದಾಗ ಮೇಲಿನ ಮುಖದಲ್ಲಿ 2 ಕಾಣುತ್ತಿದ್ದರೆ ಕೋಣೆಗಳಲ್ಲಿ 4 5 ಎಂದು ಬರೆದು ಆ 2 ಕೋಣೆಗಳಿಗೆ ಕಂದು ಬಣ್ಣ ತುಂಬಬೇಕು. ಈ ರೀತಿಯಾಗಿ ದಾಳ ಉರುಳಿಸಿದಾಗ ಅಂದ್ರೆ ಇಲ್ಲಿ 1 2 3 ಅಂದ್ರೆ ಇಲ್ಲಿ 1 2 3 ಅಂದ್ರೆ 3ರ ಬಣ್ಣ ಇಲ್ಲಿ ನೀಲಿ ಬಣ್ಣವಾಗಿದೆ. ಅದಕ್ಕಾಗಿ ಈ 3 ಮಣಿಗಳನ್ನ ನೀಲಿ ಬಣ್ಣವನ್ನು ಕೊಡಬೇಕು. ಅದೇ ರೀತಿಯಾಗಿ ದಾಳವನ್ನ ಮತ್ತೆ ಉರುಳಿಸಿದಾಗ ಅಂದ್ರೆ ಇಲ್ಲಿ 6
ಅಂದರೆ 6 ಮನೆಗಳು. ಅಂದರೆ ಇಲ್ಲಿ 4, 5, 6, 7, 8, 9. ಅಂದರೆ ಇಲ್ಲಿ 6 ಉಳಿದೆ. ಅದಕ್ಕಾಗಿ ಇಲ್ಲಿ 6 ಮನೆಗಳನ್ನು ಈ ರೀತಿ ತುಂಬಬೇಕು. 6ಕ್ಕೆ 6ರ ಮನೆಗೆ ಇಲ್ಲಿ ಹಳದಿ ಬಣ್ಣವನ್ನ ಕೊಡಬೇಕು. ಎರಡು 2.16 ಎಣಿಕೆ ಬರವಣಿಗೆ 0ಯಿಂದ 999ರವರೆಗೆ. ಇಲ್ಲಿ ನಾವು ಈಗ 0ಯಿಂದ 999ರವರೆಗೆ ಸಂಖ್ಯೆಗಳನ್ನು ಬರೆಯೋಣ. ಇಲ್ಲಿ 0, 1, 2 ಕೊಡಲಾಗಿದೆ. ಅಂದರೆ 3, 4, 5, 6, 7, 8, 9 ಇದೇ ರೀತಿಯಾಗಿ ನಾವು ಸಂಖ್ಯೆಗಳನ್ನು ಬರೆಯುತ್ತಾ ಮುಂದೆ ಸಾಗೋಣ. 96, 97, 98, 99, 100, 101, 102, 103, 104, 105, 106, 107, 108, 109, 992, 993, 994, 995,